ಹರಿ ಓಂ ನಮಸ್ತೆ. ನನ್ನ ಹೆಸರು ಸುಮಾ ಅಂತ. ನಾನು ಸುಮಾರು 1.5 ವರ್ಷದಿಂದ ಇಲ್ಲಿ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಮತ್ತು ಈ ಯೋಗಧಾಮದ ನಂಟು ಸುಮಾರು 9 ವರ್ಷದ ಕೆಳಗೆ ಹೋಗುತ್ತೆ. ಆಕ್ಚುಲಿ ನಾನು ನನ್ನ ಮಗನ್ಗೆ ಒಂದು ಬೇಸಿಗೆ ಶಿಬಿರನ ಹುಡುಕ್ತಾ ಇದ್ದೆ. ಆ ಟೈಮ್ನಲ್ಲಿ ಯೋಗಧಾಮದಲ್ಲಿ ಇವರು ರಜನಿ ಮ್ಯಾಮ್ ಅವರ ಪರಿಚಯ ಆಯ್ತು. ಅಂದ್ರೆ ಅವರು ಶಿಬಿರ ಮಾಡ್ತಾ ಇದ್ರು. ಅವಾಗಿಂದ ನನಗೆ ಈ ಯೋಗಧಾಮದ ಬಗ್ಗೆ ತುಂಬಾ ಒಂದು ಒಳ್ಳೆ ಅಭಿಪ್ರಾಯ ಬಂತು. ಯಾಕಂದ್ರೆ ನೀವು ಮ್ಯಾಮ್ ನ ನೋಡ್ಬೋದು, ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ. ಅಂದ್ರೆ ಅವರು ಅಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಅವರ ಒಂದು ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಈಗ ಶಿಬಿರ ಮಾಡ್ಲಿ ಅಥವಾ ಯೋಗಾಭ್ಯಾಸದ ಕ್ಲಾಸ್ಗಳನ್ನು ಮಾಡ್ಲಿ ಅಥವಾ ಇನ್ನೇನು ಅಂದ್ರೆ ಫೆಸ್ಟಿವಲ್ಸ್ ಇರ್ಲಿ ಅದನ್ನ ಮಾಡ್ಲಿ, ಏನೇ ಮಾಡಿದ್ರು ಅವರ ಪ್ರಿಪರೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅವರಲ್ಲಿ ನೀವು ಆ ಕಾನ್ಫಿಡೆನ್ಸ್ ನ ನೋಡ್ತೀರಾ. ಅಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ನೋಡಿದ್ರೆ ನಮಗೂ ಮೋಟಿವೇಟ್ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಅವರು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ನಿಜವಾಗಿ ಒಂದು ಯೋಗಧಾಮದ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿರುವಂತಹ ಶಿಸ್ತು. ನೀವು ಈಗ ಹೊರಗಡೆಯಿಂದ ಬರ್ತೀರಾ, ನೋಡ್ಬೋದಲ್ಲಿ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಅಂದ್ರೆ ಚಪ್ಪಲಿಗಳನ್ನ ಜೋಡಿಸೋದಿರ್ಬೋದು, ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿರ್ತೀವಿ. ಆಮೇಲೆ ಬೈಕ್ಗಳನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಎಲ್ಲರೂ ನಿಲ್ಸಿದ್ದಾರೆ. ಅಂದ್ರೆ ಅವ್ರು ಹೇಗೆ ಅಂತಂದ್ರೆ ಯಾರು ಅಂತ ನೋಡಲ್ಲ. ಇಲ್ಲಿ ನೋಡಿ, ನಮ್ಮ ಯೋಗಧಾಮದಲ್ಲಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದೀವಿ, ಡಾಕ್ಟರ್ಸ್ ಇದೀವಿ, ಹೌಸ್ ವೈಫ್ಗಳಿದೀವಿ, ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ. ಏನಿದ್ರು ಹೊರಗಡೆ ನಾವು ತುಂಬಾ ಜೋವಿಯಲ್ ಆಗಿ ಮ್ಯಾಮ್ ಹತ್ರ ಮಾತಾಡ್ತೀವಿ. ಅದೇ ನಾವು ಕ್ಲಾಸಿಗೆ ಎಂಟರ್ ಆಗ್ತಿದೀವಿ ಅಂತಂದ್ರೆ ಅಲ್ಲಿ ನಮ್ಮ ಸಂಬಂಧ ಹೇಗಿರುತ್ತೆ ಅಂದ್ರೆ ಅವ್ರ ಗುರುಗಳು, ನಾವು ಶಿಷ್ಯರು. ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅಂದ್ರೆ ಏನೇ ಇದ್ರು ಅಲ್ಲಿಂದಲ್ಲೇ ಹೇಳ್ಬಿಟ್ಟು ನೀವ್ ಹೀಗಿರ್ಬಾರ್ದು ಹೀಗಿರ್ಬೇಕು ಅಂತ ಅಲ್ಲಿಂದಲ್ಲೇ ಹೇಳ್ತಾರೆ. ಆಮೇಲೆ ಯೋಗ ಕ್ಲಾಸ್ ಒಳಗ್ ಬಂದ್ಕೂಡಲೇ ಅವ್ರನ್ನ ನೋಡಿರ್ಬೋದು ನೀವು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದಾರೆ. ಅಂದ್ರೆ ಅವ್ರ ಏಜಿಗೆ ನಾನು ಯಾವಾಗ್ಲೂ ಅವ್ರಿಗೆ ನೀವು ಸ್ವೀಟ್ 16 ತರ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ತುಂಬಾ ಫ್ಲೆಕ್ಸಿಬಲ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಹೇಗೆ ಈ ಪ್ರೋಗ್ರಾಮ್ ನ ಮಾಡಿದಾರಲ್ಲ, ಡಿಸೈನ್ ಮಾಡಿದಾರಲ್ಲ, ಒಂದೊಂದ್ ದಿವಸಕ್ಕೆ ಒಂದೊಂದ್ ತರ, ವಾರದಲ್ಲಿ ಒಂದೇ ತರ ಇರಲ್ಲ, ನಮಗೆ ಮೊನಾಟನಸ್ ಆಗಿರಲ್ಲ. ಹಬ್ಬಗಳು ಹರಿದಿನಗಳು ಅಂತ ಬಂದಾಗ ನಮ್ಮ ಮಕ್ಕಳುಗಳಿಗೆ ನಾವು ಏನ್ ಮಾಡ್ತಿದೀವಿ ಅಂತಾನೆ ಗೊತ್ತಿಲ್ಲ, ಏನಕ್ಕೆ ಇದನ್ನ ಆಚರಿಸ್ತಿದೀವಿ ಅಂತ. ಬಟ್ ನಮ್ಮ ಯೋಗಧಾಮದಲ್ಲಿ ನಮ್ಮ ಮ್ಯಾಮ್ ಹೆಂಗೆ ಹೇಳ್ತಾರೆ ಅಂದ್ರೆ ಅದರದ್ದು ಹಿನ್ನೆಲೆ ಏನು, ನಾವು ಯಾವುದೇ ಹಬ್ಬ ಇರಲಿ, ಅಂದ್ರೆ ಅಕ್ಟೋಬರ್ ಇದು ಗಾಂಧಿ ಜಯಂತಿ ಆಗಿರ್ಲಿ ಅಥವಾ ಹಬ್ಬಗಳಾಗಿರ್ಲಿ, ಅದರ ಹಿನ್ನೆಲೆ ಏನು, ನವರಾತ್ರಿಗಳನ್ನ ನಾವು ಯಾಕೆ ಆಚರಿಸ್ತೀವಿ, 9 ದಿವಸ ಯಾಕೆ ಆಚರಿಸ್ತೀವಿ, ಬಣ್ಣಗಳ ವಿಚಾರ, ಹೀಗೆ ತುಂಬಾ ಅಂದ್ರೆ ಪ್ರತಿಯೊಂದ್ರದ್ದು ಹಿನ್ನೆಲೆನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದು ಈಗಿನ ಮಕ್ಕಳಿಗೆ ತುಂಬಾ ಅಗತ್ಯ ಇದೆ. ಅಂದ್ರೆ ನಮ್ಮ ಸಂಸ್ಕೃತಿನ ನಾವು ಕರ್ಕೊಂಡು ಹೋಗ್ಬೇಕಲ್ಲ ಮುಂದೆ. ಸೊ ಈಗಿನ ಮಕ್ಕಳಿಗೆ ತುಂಬಾ ಅದರ ಅವಶ್ಯಕತೆ ಇದೆ. ಸೊ ಓವರ್ ಆಲ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಯೋಗಧಾಮದ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ, ಬರೀ ಇಲ್ಲಿನ ವಿಷಯ ಅಲ್ಲದೆ ನಮ್ಮ ಯೋಗಧಾಮದ ಹೆಸರು ವಿಶ್ವಾದ್ಯಂತ ಅಂದ್ರೆ ವಿಶ್ವಾದ್ಯಂತ ಇದೆ ಅನ್ನೋದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ನಮ್ಮ